ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಅರವಿಂದ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದುನಿಯಾ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಪ್ರಚಲಿತ ವಿದ್ಯಮಾನಗಳ ವಿಚಾರವನ್ನು ಎತ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ಜೊತೆ ಸಾಕಷ್ಟು ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಾ ಬಂದಿದ್ದೀವಿ. ಹಾಗೆಯೇ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಇದೇ ಇವತ್ತಿನ ವಿಶೇಷ, ಪ್ರೀತಿಗೆ ಜೈ. ಕಳೆದ ಕೆಲವು ತಿಂಗಳ ಹಿಂದೆ ರಾಜ್ಯ ಹೈಕೋರ್ಟ್ ಒಂದು ಮಹತ್ತರ ಆದೇಶವನ್ನು ನೀಡಿತ್ತು. ಆ ಆದೇಶದ ಪ್ರಕಾರ ಒಂದು ಹುಡುಗಿಗೆ 18 ವರ್ಷ ಆಯಿತು ಅಂದ ತಕ್ಷಣ ಆಕೆ ಸರ್ವ ಸ್ವತಂತ್ರಳು ಅಲ್ಲ. ಅಂದರೆ 18 ವರ್ಷ ಆದಮೇಲೆ 21 ವರ್ಷದ ಒಳಗೆ ಒಂದು ವೇಳೆ ಆ ಹುಡುಗಿ ಏನಾದರೂ ಪ್ರೀತಿಸಿ ಮದುವೆ ಆಗಬೇಕು ಅನ್ನೋದೇ ಆದರೆ ಅದಕ್ಕೆ ಆಕೆಯ ಪೋಷಕರ ಒಪ್ಪಿಗೆ ಇರಬೇಕು. ಇದರ ಜೊತೆಗೆ ಆ ಹುಡುಗಿಯನ್ನು ಸಾಕತಕ್ಕಂಥ ಶಕ್ತಿ ಮದುವೆ ಆಗಬೇಕಾದಂತಹ ಹುಡುಗನಿಗೆ ಇರಬೇಕಾಗಿತ್ತು. ಇದಾದ ಬಳಿಕ ಕೆಲವೊಂದು ಪ್ರಕರಣಗಳಲ್ಲಿ ಸ್ವತಃ ನ್ಯಾಯಾಲಯ ಹುಡುಗನಿಗೆ ಹುಡುಗಿಯನ್ನು ಸಾಕೋ ಶಕ್ತಿ ಇಲ್ಲ ಅಂತಂದ್ಬಿಟ್ಟು ಅವರ ವಿವಾಹವನ್ನು ಅಸಿಂಧುಗೊಳಿಸಿತ್ತು. ಆದರೆ ಇಲ್ಲೊಂದು ವಿಶೇಷ ಪ್ರಕರಣ ಇದೆ. ಈ ಪ್ರಕರಣದಲ್ಲಿ ನ್ಯಾಯಾಲಯ ಪ್ರೇಮಿಗಳ ಜೊತೆ ನಿಂತಿದೆ, ಪ್ರೀತಿಗೆ ಜೈ ಎಂದಿದೆ. ಬೆಂಗಳೂರಿನ ಚಂದ್ರ ಲೇಔಟ್ನ ಉದಯ್ ಶಂಕರ್ ಮದ್ರಾಸ್ ರೆಜಿಮೆಂಟ್ನ ಯೋಧ. ಈತ ಭಾರತಿ ಎಂಬಾಕೆಯನ್ನ ಹಲವು ವರ್ಷಗಳಿಂದ ಪ್ರೀತಿಸ್ತಾ ಇದ್ದ. ಭಾರತಿಗೆ 19 ವರ್ಷ, ಉದಯ್ಗೆ ಸುಮಾರು 26 ವರ್ಷ. ಇಬ್ಬರ ಮದುವೆಗೆ ಜಾತಿ ಅಡ್ಡಿಯಾಗುತ್ತೆ ಅನ್ನೋ ಕಾರಣದಿಂದ ಯಾರಿಗೂ ಹೇಳದೆ ಇತ್ತೀಚೆಗಷ್ಟೇ ದೇವಸ್ಥಾನದಲ್ಲಿ ವಿವಾಹವಾಗಿದ್ರು. ಮದ್ವೆ ರಿಜಿಸ್ಟರ್ ಕೂಡ ಮಾಡಿಸಿದ್ರು. ಬಳಿಕ ಮನೆಗೆ ಕಾಲ್ ಮಾಡಿದ್ದ ಭಾರತಿ ನನ್ನನ್ನ ಹುಡುಕ್ಬೇಡಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ಮಗಳನ್ನ ಕಳೆದುಕೊಂಡು ಕಂಗಾಲಾದ ಭಾರತಿ ತಂದೆ ಚಂದ್ರಾಲೇಔಟ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಿಸಿದ್ರು. ಮಗಳು ಸಿಗದಿದ್ದಾಗ ಹೈಕೋರ್ಟ್ ಮೊರೆ ಹೋದ್ರು. ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ವಿಚಾರಣೆಗೆತ್ತಿಕೊಂಡ ಹೈಕೋರ್ಟ್ ಪ್ರೇಮಿಗಳಿಬ್ಬರನ್ನು ಹಾಜರುಪಡಿಸುವಂತೆ ಪೊಲೀಸರಿಗೆ ಆದೇಶಿಸಿತು. ಅದರಂತೆ ಇಬ್ಬರು ಕೋರ್ಟ್ಗೆ ಬಂದ್ರು. ಇಬ್ಬರು ಪರಸ್ಪರ ಒಪ್ಪಿಯೇ ಮದುವೆ ಆಗಿರೋದು ಸಾಬೀತಾಯಿತು. ಆದ್ರೆ ಭಾರತೀಯ ಪೋಷಕರು ಮಾತ್ರ ಈ ಮದುವೆಯನ್ನ ತಮ್ಮ ಸಮುದಾಯ ಒಪ್ಪೋದಿಲ್ಲ ಅಂತ ಗೋಗರೆದ್ರು. ಆದ್ರೆ ಹುಡುಗ ಹುಡುಗಿ ಒಪ್ಪಿದ್ರೆ ಕೋರ್ಟ್ಗೆ ಮತ್ತೇನ್ ಕೆಲಸ ಎಂಬಂತೆ ಇಬ್ಬರು ಒಪ್ಪಿಗೆ ಪತ್ರ ಬರೆದು ಪೊಲೀಸರಿಗೆ ಕೊಟ್ಟು ಸುಖ ಜೀವನ ನಡೆಸಿ ಅಂತ ಕೋರ್ಟ್ ಹಾರೈಸಿತು. ಉದಯ್ ಶಂಕರ್ ಅಂತ ಹುಡುಗ, ಅವನ ಜೊತೆ ಮದುವೆ ಆಗಿದೆ. ಅದೇ ದಿವಸ ನಾಗರಬಾವಿಯಲ್ಲಿ ರಿಜಿಸ್ಟರ್ ಆಗಿದೆ. ಈ ಜನರಲ್ಲಿ ಅದೇ ನಾವು ಹೇಳೋದು, ಮೋಸ್ಟ್ಲಿ ಆ ಹುಡುಗಿಗೆ ಇಷ್ಟ ಇದೆಯೋ ಇಲ್ವೋ, ಯಾವ ಕಾರಣದಿಂದ ಮದುವೆ ಆಗಿದೆಯೋ. ಬಟ್ ಆಮೇಲೆ ಹೇಬಿಯಸ್ ಕಾರ್ಪಸ್ ಸ್ಕೋಪ್ ಲಿಮಿಟೆಡು. ಆ ಹುಡುಗಿ ಬಂದುಬಿಟ್ಟು ಹೇಳಿದ್ದಾರೆ, ಇಲ್ಲ ಮದುವೆ ಆಗಿದೆ, ನನ್ನ ಗಂಡನ ಜೊತೆ ನಾನು ವಾಸವಾಗಿರ್ತೀನಿ ಅಂತ ಹೇಳಿದ್ರು. ಕರ್ನಾಟಕ ಹೈಕೋರ್ಟ್ನ ಈ ಐತಿಹಾಸಿಕ ತೀರ್ಪು ಯುವ ಪ್ರೇಮಿಗಳಿಗೆ ಇನ್ನಷ್ಟು ಧೈರ್ಯ ತುಂಬಿದೆ. ಇಬ್ಬರಿಗೂ ಮದುವೆ ವಯಸ್ಸಾಗಿರಬೇಕು, ಜೊತೆಗೆ ಪ್ರೀತಿಸಿದಾಕೆಗೆ ನೆಮ್ಮದಿಯ ಜೀವನ ಕೊಡುವ ಶಕ್ತಿ ಸಾಮರ್ಥ್ಯ ಇದ್ರೆ ಸಾಕು, ಯಾರ ಭಯವೂ ಬೇಡ. ಮಾರುತಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸೊ ಈಗಾಗಲೇ ಪ್ರೀತಿಸಿ ಮದುವೆಯಾದಂತಹ ಜೋಡಿಯೊಂದು ನ್ಯಾಯಾಲಯದ ಮೆಟ್ಟಿಲನ್ನು ಏರಿ ಗೆದ್ದು ಬಂದಿದ್ದಾರೆ. ಈ ಜೋಡಿ ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಉದಯ್ ಶಂಕರ್ ಮತ್ತು ಭಾರತಿ. ಇವ್ರ ಜೊತೆ ನ್ಯಾಯಾಲಯದ ಕೆಲವು ಸೂಕ್ತ ತೀರ್ಮಾನಗಳ ಬಗ್ಗೆ ಇವರಿಗೆ ಗೈಡೆನ್ಸ್ ಕೊಟ್ಟಂತಹ ವಕೀಲರಾದಂತಹ ಅರವಿಂದ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತಮ್ಮ ಮೂವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಆರಂಭ ಮಾಡೋಣ ಉದಯ್ ಶಂಕರ್ ಅವರಿಂದಲೇ. ಉದಯ್ ಶಂಕರ್, ಹೇಗಾಯಿತು ನಿಮ್ಮಿಬ್ಬರ ಒಂದು ಪರಿಚಯ? ಫೋನಲ್ಲಿ. ಹೇಗೆ? ಫೋನಲ್ಲಿ ಅಂದರೆ ನೋಡಿರಲಿಲ್ಲ ನಾವು ಇವ್ರನ್ನ. ನೀವಿಬ್ಬರು ಒಬ್ರಿಗೊಬ್ರು ನೋಡಿರಲಿಲ್ಲ? ಫೋನಲ್ಲೇ ಇಂಟ್ರೊಡ್ಯೂಸ್ ಎಲ್ಲ ಆಗಿದ್ದು, ಫೋನಲ್ಲೇ ಲವ್ ಎಲ್ಲ ಆಗಿದ್ದು.
ಆಮೇಲೆ 3 ಮಂತ್ಸ್ ಆಫ್ಟರ್ ನಾನು ಅಂದರೆ ಒಂಥರ ಬೆಳದಿಂಗಳ ಬಾಲೆ ಥರ. ಹಾಂ, ಆದರೆ ಆಮೇಲೆ ನಾನು ಡ್ಯೂಟಿ ಅಂದರೆ ನಾನು ಇಲ್ಲಿ ಇರಲಿಲ್ಲ, ಅಂದರೆ ಡ್ಯೂಟಿಗೆ ಹೋಗಿದ್ದೆ ಅವಾಗ. ಆಮೇಲೆ ರಜಾ ಕೇಳ್ಕೊಂಡು ಬಂದಮೇಲೆ ನೆಕ್ಸ್ಟು ನಾನು ಇವ್ರನ್ನ ಮೀಟ್ ಮಾಡಿದ್ದು. ಆವಾಗಲೇ ಫಸ್ಟ್ ಮೀಟ್ ಅಂದರೆ ಅವಾಗ ಆಲ್ರೆಡಿ ನಾನು ಫೋನಲ್ಲೇ ಲವೆಲ್ಲ ಹೇಳಿ ಅದೆಲ್ಲ ಮೀನ್ಸ್ ಪ್ರಪೋಸಲ್ ಆಗಿತ್ತು. ಓಕೆ. ಆಮೇಲೆ ಇಷ್ಟಪಟ್ಟು ಅದು ಹಂಗೆ ಕಂಟಿನ್ಯೂ ಆಗಿತ್ತು. ಓಕೆ ಉದಯಶಂಕರ್, ನಿಮ್ಮ ನೇಟಿವ್ ಪ್ಲೇಸ್ ಯಾವುದು? ಬೆಂಗಳೂರು. ಬೆಂಗಳೂರು. ಭಾರತಿ ನಿಮ್ಮದು? ನಿಮ್ಮದು ಬ್ಯಾಂಗ್ಳೂರೇ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು? ನಾನು +2 ಕಂಪ್ಲೀಟ್ ಮಾಡಿದ್ದೆ. ಡಿಗ್ರಿ ಫಸ್ಟ್ ಇಯರ್ ಕಂಪ್ಲೀಟ್, ಸೆಕೆಂಡ್ ಇಯರ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ನಾನು ಜಾಬ್ಗೆ ಹೋಗಿದ್ದು. ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಈಗ ಜಮ್ಮು ಅಂದರೆ ಆರ್ಮಿನಲ್ಲಿದ್ದೀರಾ? ಆರ್ಮಿನಲ್ಲಿದ್ದೀನಿ. ಓಕೆ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್? PU ಕಂಪ್ಲೀಟ್ ಆಗಿದೆ. ಓಕೆ. ಸೊ ನಿಮ್ಮಿಬ್ಬರ ಒಂದು ಮೊದಲ ಭೇಟಿ ಯಾವಾಗಾಯಿತು? ಮೊದಲ ಭೇಟಿ ಬಂದ್ಬಿಟ್ಟು 2.5 ವರ್ಷ ಆಯಿತು. ಆದರೆ 6 ಬ್ಲಾಕ್ ಬಸ್ ಸ್ಟ್ಯಾಂಡಲ್ಲಿ ಮೀಟ್ ಮಾಡಿದ್ದು. ಓಕೆ. ಅಲ್ಲ, ಒಬ್ಬೊಬ್ಬರ ಪ್ರೀತಿ ಪ್ರೇಮಗಳು ಹುಟ್ಟತಕ್ಕಂಥದ್ದೇ ಬಸ್ ಸ್ಟ್ಯಾಂಡ್ನಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಅಂತ ಅನ್ಸುತ್ತೆ ಬಹುಶಃ. ಓಕೆ, ಬಸ್ ಸ್ಟ್ಯಾಂಡ್ನಲ್ಲಿ ಮೀಟ್ ಮಾಡಿದ್ರಿ, ಆಮೇಲೆ? ಮೀಟ್ ಮಾಡಿ ಅಲ್ಲಿಂದ ಜಸ್ಟ್ ಏನು ಹೇಳಲಿಲ್ಲ, ನಾನು ಬೈಕ್ನಲ್ಲಿ ಬಂದಿದ್ದೆ. ಇವರು ಇಲ್ಲ ಬರೋದಿಲ್ಲ ಅಂದ್ಕೊಂಡು ನಾನು ಬಸ್ನಲ್ಲೇ ಕರ್ಕೊಂಡೋಗೋಣ ಅಂದ್ಕೊಂಡು, ನೀನು ಬರಲ್ಲ ಅಂದ್ಕೊಂಡಿದ್ದೆ. ಜಸ್ಟ್ ಸರಿ ಕರೆದೆ ಜಸ್ಟ್ ಒನ್ ಟೈಮ್, ಸರಿ ನಾನು ಬರ್ತೀನಿ ಅಂದ್ಬಿಟ್ಟು ಬಂದರು. ಬಂದು ಮೀಟ್ ಮಾಡಿಬಿಟ್ಟು ಏನು ಮಾತಾಡಬೇಕು ಮಾತಾಡಿಕೊಂಡು ಆಮೇಲೆ. ಓಕೆ ಉದಯಶಂಕರ್, ನೀವು ಭಾರತಿ ಅವರನ್ನು ಇಷ್ಟಪಡೋದಕ್ಕೆ ಅವರಲ್ಲಿ ಯಾವ ಒಂದು ವಿಚಾರ ನಿಮಗೆ ತುಂಬ ಇಷ್ಟ ಆಯಿತು? ಇದು ಅಂತಿಲ್ಲ ಎಲ್ಲನೂ. ಭಾರತಿ ನಿಮಗೆ? ಹೆಲ್ಪಿಂಗ್ ನೇಚರ್ ತುಂಬ ಇದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮಾತು ಮತ್ತು ಹೆಲ್ಪಿಂಗ್ ನೇಚರ್ ಎರಡರಿಂದ ನೀವು ಅವರ ಪ್ರೀತಿಯಲ್ಲಿ ಬಿದ್ದಿದ್ದೀರಾ ಹಾಗಾದರೆ. ಓಕೆ, ದೆನ್ ಫೈನ್. ಆಮೇಲಿಂದ ಏನಾಯಿತು? ನೀವು ಯಾವಾಗ ಮದುವೆ ಆಗಬೇಕು ಅಂತ ಯಾವಾಗ ತೀರ್ಮಾನ ಮಾಡಿದ್ರಿ? ನಾವು ಲಾಸ್ಟ್ ಇಯರ್ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಓಕೆ. ಲಾಸ್ಟ್ ಇಯರು August 8 ಭಾರತೀಯ ಬರ್ಡೇ. ಆವಾಗಲೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಆವಾಗ ಈ ಥರ ಏಜ್ ಇನ್ನೂ ಆಗಿರಲಿಲ್ಲ ಅಂತ ಎಲ್ಲ ಹೇಳಿದ್ರು. ಈ ಥರ 18 ಆಗಲಿ, 18 ಕಂಪ್ಲೀಟ್ ಆಗಿ 19 ಆದರೂ ಬರಲಿ, 18, 19 ರನ್ನಿಂಗ್ ಆದರೆ ಪ್ರಾಬ್ಲಮ್ ಆಗ್ಬೋದು ಅಂತೆಲ್ಲ ಹೇಳಿದ್ರು. ಅವಾಗ ಸರಿ ಅಂದ್ಬಿಟ್ಟು 1 ಇಯರ್ ಆವಾಗ ನೆಕ್ಸ್ಟ್ ಇಯರ್ ಬರ್ಡೇ ಅಂದರೆ 1 ವರ್ಷ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಈ 1 ವರ್ಷದಲ್ಲಿ ನೀವು ಎಷ್ಟು ಸರ್ತಿ ಭೇಟಿ ಮಾಡಿದ್ದೀರಾ? ಭೇಟಿ ಮಾಡಿಲ್ಲ. ಅಂದರೆ ನೀವು ಒಂದು ಕಡೆ ವರ್ಕ್ ಮಾಡ್ತಾ ಇದ್ರಿ, ಇವರು ಬೆಂಗಳೂರಿನಲ್ಲಿ ಬರೀ ಫೋನ್ ಮುಖಾಂತರ ಮಾತುಕತೆ? ಫೋನಲ್ಲೂ ಅದು ಯಾವಾಗಲಾದರೂ ಒಂದ್ಸರಿ ಸಿಗ್ತಿದ್ರು, ಒಂದ್ಸರಿ ಮಾತಾಡೋರು ಅಷ್ಟೇ. ಓಕೆ. ಭಾರತಿ ಅವರೇ, ನೀವೇನು ಅಂದ್ಕೊಂಡಿದ್ರಿ ಮದುವೆಗೆ ಸಂಬಂಧಪಟ್ಟಂಗೆ? ಈಗ 1 ವರ್ಷದ ಹಿಂದೆನೇ ಯೋಚನೆ ಮಾಡಿದ್ರು ಅಂತಂದ್ರಲ್ಲ, ಆವಾಗ ನೀವು ದೃಢವಾಗಿ ನಿಶ್ಚಯ ಮಾಡಿದ್ರ ನಾನು ಮದುವೆ ಆಗಲೇಬೇಕು ಅಂತಂದ್ಬಿಟ್ಟು? ಯಾಕೆ ಆಗಲಿಲ್ಲ ಅವಾಗ? ಯಾಕೆ ನೀವು ಬಲವಂತ ಮಾಡಲಿಲ್ಲ? ಸರ್ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಹಿಂಗೆಲ್ಲ ಹೇಳಿದ್ರು ಇವರು. ಓಕೆ ಸರಿ. ಓಕೆ, ಅಂದರೆ ನಿಮಗಿನ್ನೂ ಏಜ್ ಬಾರ್ ಆಗಿರಲಿಲ್ಲ, ಆ ಕಾರಣಕ್ಕೋಸ್ಕರ ಮದುವೆಯನ್ನು ಮುಂದೂಡಿದ್ರಿ. ಆ ಏಜ್ ಆಗಿರಲಿಲ್ಲ ಅಂದ್ರೂ ಪೇರೆಂಟ್ಸ್ನ ಕರ್ಕೊಂಡು, ಪೇರೆಂಟ್ಸ್ ಪ್ರಾಬ್ಲಮ್ ಕೊಡ್ತಾರೆ, ನೀವು ಸಿಗಲಿಲ್ಲ ಅಂದ್ರೂ ಪೇರೆಂಟ್ಸ್ ಪ್ರಾಬ್ಲಮ್ ಆಗುತ್ತೆ, ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದೆಲ್ಲ ಆಗಿತ್ತು. ಅದಕ್ಕೆ ನಮ್ಮಿಂದ ಏನಕ್ಕೆ ಪೇರೆಂಟ್ಸ್ ಪ್ರಾಬ್ಲಮ್ ಅನ್ನೋ ಥರ ನಾವು 1 ಇಯರ್ ಪೋಸ್ಟ್ಪೋನ್ ಮಾಡಿಬಿಟ್ಟು ನಾವಿಬ್ಬರಾದ್ರೂ ಚೆನ್ನಾಗಿರೋಣ, ಅವ್ರಿಗೇನು ಪ್ರಾಬ್ಲಮ್. ಓಕೆ, ಈಗ ನಿಮ್ಮ ಮದುವೆಗೆ ಉದಯಶಂಕರ್ ನಿಮ್ಮ ಮನೆಯಲ್ಲಿ ಒಪ್ಪಿಗೆ ಕೊಡ್ತಾರೆ ಅನ್ನೋ ವಿಶ್ವಾಸ ಆಯ್ತಾ ನಿಮಗೆ? ನಾನು ಹಾಳಾಗೋಯ್ತೀನಿ ಅನ್ನೋ ಒಂದು ಲವ್ ಆದರೂ ಮಾಡ್ಕೊಂಡು ಚೆನ್ನಾಗಿರಲಿ, ಇಲ್ಲಾಂದರೆ ಬೇರೆ ಕಡೆ ಹೋದರೆ ಎಲ್ಲಾದರೂ ಹಾಳಾಗೋಯ್ತಾನೆ ಫ್ರೆಂಡ್ ಜೊತೆ ಸೇರಿಕೊಂಡು. ಸೊ ಹಿಂದೆಲ್ಲ ಹುಡುಗರುಗಳು ಪುಂಡಾಟ ಮಾಡ್ತಾ ಇದ್ದಾಗ ಹಿರಿಯರು ಹೇಳೋರಂತೆ, ಅವ್ನಿಗೊಂದು ಮದುವೆ ಮಾಡಿ ಸರಿ ಹೋಗ್ತಾನೆ ಅಂತ ಅಂದ್ಬಿಟ್ಟು. ಹಾಗೆ ನೀವು ಕೂಡ ಮದುವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ನಿಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ರೆ? ಮದುವೆ ಮಾಡಿದ್ರೆ ಸರಿ ಹೋಗ್ತೀನಿ ಅನ್ನೋದಕ್ಕಿಂತ ಭಾರತಿನ ಮದುವೆ ಮಾಡ್ಕೊಂಡಿದ್ರೆ ಸರಿ ಆಗ್ತಿದೆ. ಓಕೆ, ಈಗ ಆಗಿದ್ದೀರಲ್ಲ, ಭಾರತೀಯ ಮದುವೆ ಆಗಿದ್ದೀರಾ, ಇನ್ನು ಮುಂದಕ್ಕೆ ಸರಿ ಹೋಗ್ತೀರಾ ಅಂತ? ಓಕೆ ಓಕೆ, ನಿಮ್ಮ ಮನೆಯಲ್ಲಿ ಒಪ್ಕೋತಾರೆ ಅಂತಕ್ಕಂಥ ವಿಶ್ವಾಸ ಆಯ್ತಾ ನಿಮಗೆ? ಇಲ್ಲ, ಖಂಡಿತ ಇರಲಿಲ್ಲ. ಯಾಕಂದ್ರೆ ನಮ್ಮ ಕಡೆ ಆ ಥರ ಎಲ್ಲ ನಡೆಯಲ್ಲ. ನಡೆಯಲ್ಲ ಅಂದ್ರೆ ಪ್ರಾಬ್ಲಮ್. ಈಗ ನಿಮ್ಮಿಬ್ರದ್ದು ಬೇರೆ ಬೇರೆ ಕಾಸ್ಟ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಒಪ್ಕೊಳ್ಳಲ್ಲ ಅಂತ ನಿಮಗೆ ಗೊತ್ತಿತ್ತು? ಒಪ್ಕೊಳ್ಳಲ್ಲ ಅಂತ ಗೊತ್ತಿದ್ದು ನಿಮಗೆ ಡೇ 1 ಗೊತ್ತಾಗಿರುತ್ತೆ ಮನೆಯಲ್ಲಿ ಸಂಪ್ರದಾಯ ಹೇಗೆ, ಆಚಾರ ವಿಚಾರಗಳು ಹೇಗೆ. ಡೇ 1 ನೀವು ಉದಯಶಂಕರ್ಗೆ ಪ್ರಪೋಸ್ ಮಾಡಿದ ದಿವಸನೇ ನಿಮಗೆ ಗೊತ್ತಿರಬೇಕು ನಮ್ಮಿಬ್ಬರ ಮದುವೆಗೆ ಮನೆಯಲ್ಲಿ ಒಪ್ಕೊಳ್ಳಲ್ಲ ಅಂತ. ಆದರೂ ಕೂಡ ನೀವು ಧೈರ್ಯವಾಗಿ ಮುಂದಡಿ ಇಟ್ಟಿದ್ದೀರಾ ಅಲ್ವಾ? ಆಗಲೇ ಅಂದ್ಕೊಂಡಿದ್ರಿ ಮನೆಯವ್ರನ್ನ ನಾನು ಫೇಸ್ ಮಾಡಲೇಬೇಕಾಗುತ್ತೆ ಅಂತ? ಆವಾಗ ಈ ಥರ ಎಲ್ಲ ಇಷ್ಟೊಂದು ಮುಂದೆ ಹೋಗುತ್ತೆ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ. ಅಲ್ಲ, ಈಗ ಒಂದ್ಸರ್ತಿ ಪ್ರೀತಿ ಪ್ರೇಮ ಆಯಿತು ಅಂದ ತಕ್ಷಣ ಮದುವೆನೇ ಅದರ ಅಂತಿಮ ರಿಸಲ್ಟ್ ಅಂತ ಕೆಲವರೆಲ್ಲ ಥಿಂಕ್ ಮಾಡ್ತಾರೆ. ಸೊ ನೀವು ಹಾಗೆ ಯೋಚನೆ ಮಾಡಬೇಕಲ್ಲ? ಅಷ್ಟೊಂದೆಲ್ಲ ಮುಂದೆ ಹೊರೆಯುತ್ತೆ ಅಂತ ಗೊತ್ತಿರಲಿಲ್ಲ, ಇಷ್ಟೊಂದು ಕಾಂಟ್ರವರ್ಸಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಓಕೆ, ಅಂದರೆ ಹೇಗೋ ಒಂದು ಮನೆಯಲ್ಲಿ ಒಪ್ಕೋಬಹುದು, ಕನ್ವಿನ್ಸ್ ಮಾಡಬಹುದು ಅಂತ. ಓಕೆ, ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳಮ್ಮ? ನಾವು 3 ಜನ. 3 ಜನ ಅಂದರೆ ನೀವು ಎಷ್ಟನೇವರು? ನಾವು ಮಧ್ಯದವರು. ಒಬ್ಬ ಅಣ್ಣ, ಒಬ್ಬ ತಮ್ಮ. ಅಣ್ಣ ತಮ್ಮ ಇದ್ದಾರೆ. ಸೊ ಇಲ್ಲಿ ಇಂಥ ಪ್ರೀತಿ ಪ್ರೇಮಗಳ ವಿಚಾರದಲ್ಲಿ ಅಪ್ಪ ಅಮ್ಮನಿಗೆ ಹೆದರಕ್ಕಿಂತ ಹೆಚ್ಚಾಗಿ ಅಣ್ಣನಿಗೆ ಹೆದರಬೇಕಾಗುತ್ತೆ ಅನ್ಸುತ್ತೆ ನನಗೆ ಅನ್ಸಿರೋ ಪ್ರಕಾರ. ಸೊ ಹೇಗೆ ಫೇಸ್ ಮಾಡಿದ್ರಿ? ಮನೆಯಲ್ಲಿ ಏನಾದರೂ ಗೊತ್ತಿತ್ತ, ಅನುಮಾನ ಇತ್ತಾ ಯಾರಿಗಾದ್ರು? ಅಮ್ಮಂಗೆಲ್ಲ ಡೌಟ್ ಇತ್ತು. ಅಂದರೆ ಇವಳು ಯಾರನ್ನೋ ಒಬ್ಬರನ್ನ ಪ್ರೀತಿಸ್ತಾ ಇದ್ದಾಳೆ ಅಂತಕ್ಕಂಥ ಡೌಟ್ ಇತ್ತು. ನಿಮ್ಮ ಎದುರುಗಡೆ ಮುಖಾಮುಖಿಯಾಗಿ ಏನಾದ್ರು ನಿಮ್ಮಮ್ಮ ಒಂದ್ಸರ್ತಿ ಈ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾತಾಡಿದ್ರಾ? ಇಲ್ಲ, ಮಾತಾಡಿಲ್ಲ.
ಯಾವತ್ತೂ ಏನೋ ಒಂದು ಬುದ್ಧಿವಾದ ಹೇಳ್ತಕ್ಕಂಥ ಕೆಲಸನೂ ಮಾಡಿರಲಿಲ್ಲ ಅವರು. ಇಲ್ಲ, ಹೇಳ್ತಿದ್ರು ಈ ಥರ ಎಲ್ಲ ಏನಿಲ್ಲ, ಸ್ವಲ್ಪ ದಿನ ನಡೆಯುತ್ತಷ್ಟೇ, ಆಮೇಲೆ ಬಿಟ್ಟು ಹೋಗ್ತಾರೆ, ಸ್ವಲ್ಪ ದಿನ ಅಟ್ರಾಕ್ಷನ್ ಇರುತ್ತೆ ಅಷ್ಟೇ. ಸೊ ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಬರೀ ಓಳು ಅಂತಂದ್ಬಿಟ್ಟು ಅವ್ರ ಲೆಕ್ಕಾಚಾರದಲ್ಲಿ ಅಲ್ವಾ ಉದಯಶಂಕರ್? ಓಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿತ್ತಾ? ನಾನು ಮನೆಗೆ ಕರ್ಕೊಂಡೋಗಿದ್ದೆ. ಯಾವಾಗ? ಅಪ್ಪ ಅಮ್ಮ ಇರಬೇಕಾದ್ರೆ ಫ್ರೆಂಡು ಅಂತ ಹೇಳ್ಬಿಟ್ಟೆ ಕರ್ಕೊಂಡೋದೆ. ಆಮೇಲೆ ಡ್ರಾಪ್ ಮಾಡಿಬಿಟ್ಟು ಬಂದು 2 ವೀಕ್ ಆದಮೇಲೆ ನಾನು ಹೇಳಿದೆ ಈ ಥರ ಹುಡುಗಿ ನಾನು ಈ ಥರ ಲವ್ ಮಾಡ್ತಿದ್ದೆ. ಏನಂದ್ರು ನಿಮ್ಮ ಮನೆಯಲ್ಲಿ? ಅವರು ಫಸ್ಟು ಬೇಡ ಅಂದರು, ಯೋಚನೆ ಮಾಡು ಅಂದರು. ನಮ್ಮ ಬ್ರದರ್ದು ಲವ್ ಮ್ಯಾರೇಜ್ ಏನಾಗಿತ್ತು. ಆಮೇಲೆ ಏನಕ್ಕೆ ನಿಂದಾದ್ರೂ ಮದುವೆ ಮಾಡಿ ಚೆನ್ನಾಗಿ ನೋಡ್ಬೋದಲ್ವಾ ಅನ್ನೋ ಥರ ಹೇಳ್ತಿದ್ರು. ಆಮೇಲೆ ನಾನು ಹೇಳಿದೆ ಹೆಂಗಿದ್ರು ಚೆನ್ನಾಗಿ. ಓಕೆ, ಈ ಕಾಂಟ್ರವರ್ಸಿ ಅಂತ ಶುರು ಆಯ್ತಲ್ಲ, ಅಂದರೆ ನಿಮಗೊಂದು ಹೆದರಿಕೆ ಇವ್ರಿಗೊಂದು ಹೆದರಿಕೆ ಶುರು ಆಯ್ತಲ್ಲ, ಈ ಹೆದರಿಕೆ ಶುರು ಆಗಿದ್ದು ಯಾವಾಗ? ಹೆದರಿಕೆ ಅಂತಂದರೆ ನನಗೆ ಭಯ ಅನ್ನೋದು, ಅಂದರೆ ಇವಳು ನನ್ನ ಬಿಟ್ಟೋಯ್ತಾಳೆ ಅನ್ನೋ ಫೀಲಿಂಗ್ ಇತ್ತು ಹೊರತು ಭಯ ಯಾವುದೇ ಕಾರಣಕ್ಕೂ ಹೆದರಿಕೆ ಇರಲಿಲ್ಲ. ಏನು ಬಂದರೂ ಕೂಡ ನಾನು ಜಯಿಸ್ತೀನಿ, ಭಾರತೀನ ಮದುವೆ ಮದುವೆ ಆಗ್ತೀನಿ. ಓಕೆ, ಸಾಮಾನ್ಯವಾಗಿ ಈ ಪ್ರೀತಿ ಪ್ರೇಮ ಪ್ರಕರಣಗಳು ಗಟ್ಟಿಯಾಗೋದೇ ಇಂಥ ಸನ್ನಿವೇಶದಲ್ಲಿ ಅಂತ ಅನ್ಸುತ್ತೆ. ಐದರ್ ಹುಡುಗ ಅಥವಾ ಹುಡುಗಿ ಒಂದು ಗಟ್ಟಿ ಮನಸ್ಸು ಮಾಡಲೇಬೇಕಾಗುತ್ತೆ. ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ, ಇವಳನ್ನ ನಾನು ಮದುವೆ ಆಗೇ ಆಗ್ತೀನಿ ಅಥವಾ ಇವಳನ್ನ ನಾನು ಮದುವೆ ಆಗೇ ಆಗ್ತೀನಿ ಅಂತಕ್ಕಂಥ ಒಂದು ಗಟ್ಟಿ ಮನಸ್ಸು ಬಂದಾಗಲೇ ಈ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತೆ. ಉದಯಶಂಕರ್ ಮತ್ತು ಭಾರತಿ ಇವರ ಕೇಸ್ನಲ್ಲಿ ಮುಂದೇನಾಯಿತು, ಇವರು ಹೇಗೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರು, ಇವರಿಗೆ ಕಾನೂನಿನ ಅರಿವು ಆಗಿದ್ದು ಯಾವಾಗ, ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.